ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 10 ಮಂದಿ ನಾಮಿನೇಟ್ ಆಗಿದ್ದರು. ಅವರಲ್ಲಿ ಚಂದ್ರಪ್ರಭಾ ಕೂಡ ಒಬ್ಬರು. ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಓಟ್ ಪ್ರಕಾರ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದರು. ಕೊನೆಯಲ್ಲಿ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಉಳಿದುಕೊಂಡಿದ್ರು. ಎಲಿಮಿನೇಷನ್ ಭೀತಿಯಲ್ಲಿದ್ದ ಕಾಕ್ರೋಚ್ ಸುದಿ ತಮಗೆ ಸಿಕ್ಕಿರುವ ಸ್ಪೆಷಲ್ ಪವರ್ ಬಳಸಿಕೊಂಡು ಸೇವ್ ಆದರು. ಆದರೆ ಕೊನೆಯಲ್ಲಿ ಚಂದ್ರಪ್ರಭಾ ಹೊರಬರಬೇಕಾಗಿತ್ತು. ಕಿಚ್ಚನ ಪಂಚಾಯಿತಿ ವೇಳೆ ಚಂದ್ರಪ್ರಭಾ ಡಲ್ ಆಗಿದ್ರು. ಸುದೀಪ್ ಎದುರೇ ಎದ್ದು ಹೊರ ನಡೆದಿದ್ರು. ಚಂದ್ರಪ್ರಭಾನ ನಡೆಗೆ ಸ್ಪರ್ಧಿಗಳು ಶಾಕ್ ಆದ್ರು. ಕೊನೆಗೆ ಮನವೊಲಿಸಿ ಮನೆಯೊಳಗೆ ಕರೆತಂದ್ರು. ಗಿಲ್ಲಿ ಮೇಲೆ ಕೈ ಮಾಡಿ ವಿವಾದಕ್ಕೆ ಸಿಲುಕಿದ್ದ ರಿಷಾ ಅವರನ್ನ ಮನೆಯಲ್ಲೇ ಉಳಿಸಿಕೊಳ್ಳಬೇಕಾ ಅಥವಾ ಬೇಡವಾ ಎಂಬ ಬಗ್ಗೆ ಸ್ಪರ್ಧಿಗಳಿಂದ ಬಿಗ್ ಬಾಸ್ ಅಭಿಪ್ರಾಯ ಕೇಳ್ತಾ ಇದ್ರು. ಅದರಲ್ಲಿ ಪಾಲ್ಗೊಂಡಾಗ ಯಾಕೆ ಹೊರ ಹೋಗಿದ್ದು ಎಂದು ಚಂದ್ರಪ್ರಭಾಗೆ ಸುದೀಪ್ ಅವರು ಪ್ರಶ್ನೆ ಮಾಡಿದ್ರು. ನನಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಎಂದು ಚಂದ್ರಪ್ರಭಾ ಮಾತನಾಡಿದರು. ಇದನ್ನ ನಾವು ತೀರ್ಮಾನಿಸಲ್ಲ, ಜನರಿಗೆ ನೀವು ಇಷ್ಟ ಆಗಲಿಲ್ಲ ಅಂದ್ರೆ ಅವರೇ ಹೊರಗೆ ಕಳುಹಿಸ್ತಾರೆ ಎಂದು ಸುದೀಪ್ ಸಮಾಧಾನ ಪಡಿಸಿದರು. ಆದರೆ ಕೊನೆಗೆ ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 10 ಮಂದಿ ನಾಮಿನೇಟ್ ಆಗಿದ್ದರು. ಅವರಲ್ಲಿ ಚಂದ್ರಪ್ರಭಾ ಕೂಡ ಒಬ್ಬರು. ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಓಟ್ ಪ್ರಕಾರ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದರು. ಕೊನೆಯಲ್ಲಿ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಉಳಿದುಕೊಂಡಿದ್ರು. ಎಲಿಮಿನೇಷನ್ ಭೀತಿಯಲ್ಲಿದ್ದ ಕಾಕ್ರೋಚ್ ಸುದಿ ತಮಗೆ ಸಿಕ್ಕಿರುವ ಸ್ಪೆಷಲ್ ಪವರ್ ಬಳಸಿಕೊಂಡು ಸೇವ್ ಆದರು. ಆದರೆ ಕೊನೆಯಲ್ಲಿ ಚಂದ್ರಪ್ರಭಾ ಹೊರಬರಬೇಕಾಗಿತ್ತು. ಕಿಚ್ಚನ ಪಂಚಾಯಿತಿ ವೇಳೆ ಚಂದ್ರಪ್ರಭಾ ಡಲ್ ಆಗಿದ್ರು. ಸುದೀಪ್ ಎದುರೇ ಎದ್ದು ಹೊರ ನಡೆದಿದ್ರು. ಚಂದ್ರಪ್ರಭಾನ ನಡೆಗೆ ಸ್ಪರ್ಧಿಗಳು ಶಾಕ್ ಆದ್ರು. ಕೊನೆಗೆ ಮನವೊಲಿಸಿ ಮನೆಯೊಳಗೆ ಕರೆತಂದ್ರು. ಗಿಲ್ಲಿ ಮೇಲೆ ಕೈ ಮಾಡಿ ವಿವಾದಕ್ಕೆ ಸಿಲುಕಿದ್ದ ರಿಷಾ ಅವರನ್ನ ಮನೆಯಲ್ಲೇ ಉಳಿಸಿಕೊಳ್ಳಬೇಕಾ ಅಥವಾ ಬೇಡವಾ ಎಂಬ ಬಗ್ಗೆ ಸ್ಪರ್ಧಿಗಳಿಂದ ಬಿಗ್ ಬಾಸ್ ಅಭಿಪ್ರಾಯ ಕೇಳ್ತಾ ಇದ್ರು. ಅದರಲ್ಲಿ ಪಾಲ್ಗೊಂಡಾಗ ಯಾಕೆ ಹೊರ ಹೋಗಿದ್ದು ಎಂದು ಚಂದ್ರಪ್ರಭಾಗೆ ಸುದೀಪ್ ಅವರು ಪ್ರಶ್ನೆ ಮಾಡಿದ್ರು. ನನಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಎಂದು ಚಂದ್ರಪ್ರಭಾ ಮಾತನಾಡಿದರು. ಇದನ್ನ ನಾವು ತೀರ್ಮಾನಿಸಲ್ಲ, ಜನರಿಗೆ ನೀವು ಇಷ್ಟ ಆಗಲಿಲ್ಲ ಅಂದ್ರೆ ಅವರೇ ಹೊರಗೆ ಕಳುಹಿಸ್ತಾರೆ ಎಂದು ಸುದೀಪ್ ಸಮಾಧಾನ ಪಡಿಸಿದರು. ಆದರೆ ಕೊನೆಗೆ ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 10 ಮಂದಿ ನಾಮಿನೇಟ್ ಆಗಿದ್ದರು. ಅವರಲ್ಲಿ ಚಂದ್ರಪ್ರಭಾ ಕೂಡ ಒಬ್ಬರು. ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಓಟ್ ಪ್ರಕಾರ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದರು. ಕೊನೆಯಲ್ಲಿ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಉಳಿದುಕೊಂಡಿದ್ರು. ಎಲಿಮಿನೇಷನ್ ಭೀತಿಯಲ್ಲಿದ್ದ ಕಾಕ್ರೋಚ್ ಸುದಿ ತಮಗೆ ಸಿಕ್ಕಿರುವ ಸ್ಪೆಷಲ್ ಪವರ್ ಬಳಸಿಕೊಂಡು ಸೇವ್ ಆದರು. ಆದರೆ ಕೊನೆಯಲ್ಲಿ ಚಂದ್ರಪ್ರಭಾ ಹೊರಬರಬೇಕಾಗಿತ್ತು. ಕಿಚ್ಚನ ಪಂಚಾಯಿತಿ ವೇಳೆ ಚಂದ್ರಪ್ರಭಾ ಡಲ್ ಆಗಿದ್ರು. ಸುದೀಪ್ ಎದುರೇ ಎದ್ದು ಹೊರ ನಡೆದಿದ್ರು. ಚಂದ್ರಪ್ರಭಾನ ನಡೆಗೆ ಸ್ಪರ್ಧಿಗಳು ಶಾಕ್ ಆದ್ರು. ಕೊನೆಗೆ ಮನವೊಲಿಸಿ ಮನೆಯೊಳಗೆ ಕರೆತಂದ್ರು. ಗಿಲ್ಲಿ ಮೇಲೆ ಕೈ ಮಾಡಿ ವಿವಾದಕ್ಕೆ ಸಿಲುಕಿದ್ದ ರಿಷಾ ಅವರನ್ನ ಮನೆಯಲ್ಲೇ ಉಳಿಸಿಕೊಳ್ಳಬೇಕಾ ಅಥವಾ ಬೇಡವಾ ಎಂಬ ಬಗ್ಗೆ ಸ್ಪರ್ಧಿಗಳಿಂದ ಬಿಗ್ ಬಾಸ್ ಅಭಿಪ್ರಾಯ ಕೇಳ್ತಾ ಇದ್ರು. ಅದರಲ್ಲಿ ಪಾಲ್ಗೊಂಡಾಗ ಯಾಕೆ ಹೊರ ಹೋಗಿದ್ದು ಎಂದು ಚಂದ್ರಪ್ರಭಾಗೆ ಸುದೀಪ್ ಅವರು ಪ್ರಶ್ನೆ ಮಾಡಿದ್ರು. ನನಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಎಂದು ಚಂದ್ರಪ್ರಭಾ ಮಾತನಾಡಿದರು. ಇದನ್ನ ನಾವು ತೀರ್ಮಾನಿಸಲ್ಲ, ಜನರಿಗೆ ನೀವು ಇಷ್ಟ ಆಗಲಿಲ್ಲ ಅಂದ್ರೆ ಅವರೇ ಹೊರಗೆ ಕಳುಹಿಸ್ತಾರೆ ಎಂದು ಸುದೀಪ್ ಸಮಾಧಾನ ಪಡಿಸಿದರು. ಆದರೆ ಕೊನೆಗೆ ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ 10 ಮಂದಿ ನಾಮಿನೇಟ್ ಆಗಿದ್ದರು. ಅವರಲ್ಲಿ ಚಂದ್ರಪ್ರಭಾ ಕೂಡ ಒಬ್ಬರು. ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಅವರು ಓಟ್ ಪ್ರಕಾರ ಒಬ್ಬೊಬ್ಬರನ್ನೇ ಸೇವ್ ಮಾಡ್ತಾ ಬಂದರು. ಕೊನೆಯಲ್ಲಿ ಕಾಕ್ರೋಚ್ ಸುದಿ ಮತ್ತು ಚಂದ್ರಪ್ರಭಾ ಉಳಿದುಕೊಂಡಿದ್ರು. ಎಲಿಮಿನೇಷನ್ ಭೀತಿಯಲ್ಲಿದ್ದ ಕಾಕ್ರೋಚ್ ಸುದಿ ತಮಗೆ ಸಿಕ್ಕಿರುವ ಸ್ಪೆಷಲ್ ಪವರ್ ಬಳಸಿಕೊಂಡು ಸೇವ್ ಆದರು. ಆದರೆ ಕೊನೆಯಲ್ಲಿ ಚಂದ್ರಪ್ರಭಾ ಹೊರಬರಬೇಕಾಗಿತ್ತು. ಕಿಚ್ಚನ ಪಂಚಾಯಿತಿ ವೇಳೆ ಚಂದ್ರಪ್ರಭಾ ಡಲ್ ಆಗಿದ್ರು. ಸುದೀಪ್ ಎದುರೇ ಎದ್ದು ಹೊರ ನಡೆದಿದ್ರು. ಚಂದ್ರಪ್ರಭಾನ ನಡೆಗೆ ಸ್ಪರ್ಧಿಗಳು ಶಾಕ್ ಆದ್ರು. ಕೊನೆಗೆ ಮನವೊಲಿಸಿ ಮನೆಯೊಳಗೆ ಕರೆತಂದ್ರು. ಗಿಲ್ಲಿ ಮೇಲೆ ಕೈ ಮಾಡಿ ವಿವಾದಕ್ಕೆ ಸಿಲುಕಿದ್ದ ರಿಷಾ ಅವರನ್ನ ಮನೆಯಲ್ಲೇ ಉಳಿಸಿಕೊಳ್ಳಬೇಕಾ ಅಥವಾ ಬೇಡವಾ ಎಂಬ ಬಗ್ಗೆ ಸ್ಪರ್ಧಿಗಳಿಂದ ಬಿಗ್ ಬಾಸ್ ಅಭಿಪ್ರಾಯ ಕೇಳ್ತಾ ಇದ್ರು. ಅದರಲ್ಲಿ ಪಾಲ್ಗೊಂಡಾಗ ಯಾಕೆ ಹೊರ ಹೋಗಿದ್ದು ಎಂದು ಚಂದ್ರಪ್ರಭಾಗೆ ಸುದೀಪ್ ಅವರು ಪ್ರಶ್ನೆ ಮಾಡಿದ್ರು. ನನಗೆ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಎಂದು ಚಂದ್ರಪ್ರಭಾ ಮಾತನಾಡಿದರು. ಇದನ್ನ ನಾವು ತೀರ್ಮಾನಿಸಲ್ಲ, ಜನರಿಗೆ ನೀವು ಇಷ್ಟ ಆಗಲಿಲ್ಲ ಅಂದ್ರೆ ಅವರೇ ಹೊರಗೆ ಕಳುಹಿಸ್ತಾರೆ ಎಂದು ಸುದೀಪ್ ಸಮಾಧಾನ ಪಡಿಸಿದರು. ಆದರೆ ಕೊನೆಗೆ ಚಂದ್ರಪ್ರಭಾ ಎಲಿಮಿನೇಟ್ ಆಗಿದ್ದಾರೆ.